ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. T20ಯಲ್ಲಿ ಭಾರತ ಮತ್ತೊಮ್ಮೆ ವಿಶ್ವ ದಾಖಲೆಯನ್ನು ಬರೀಲಿಕ್ಕೆ ಮುಂದಾಗಿರುವಂಥದ್ದು. ಇವತ್ತು ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಭಾರತ ತಂಡಕ್ಕೆ ಶುಭಾಶಯವನ್ನು ಕೋರುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ಇದೀಗ ನೋಡ್ತಾ ಇದ್ದೇವೆ. ಹುಬ್ಬಳ್ಳಿಯ ಜಿಮ್ಖಾನ್ ಮೈದಾನದಲ್ಲಿ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಭಾರತ ತಂಡಕ್ಕೆ ಶುಭವನ್ನು ಕೋರ್ತಾ ಇದ್ದಾರೆ. ಇವತ್ತು ಭಾರತ ಗೆಲ್ಲಿ ಅಂತ ಹೇಳಿದು ಆಶಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಭಾರತ ತಂಡಕ್ಕೆ ಶುಭಾಶಯಗಳನ್ನು ಹೇಳ್ತಾ ಇರುವಂಥದ್ದು. ಜೀತೇಗಾ ಬಾಯ್ ಜೀತೇಗಾ ಇಂಡಿಯಾ ಜೀತೇಗಾ ಅನ್ನೋದ್ರ ಮುಖಾಂತರ ಭಾರತ ತಂಡಕ್ಕೆ ಒಂದು ಜೋಶ್ ತುಂಬುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಭಾರತ ಫೈನಲಲ್ಲಿ ಗೆಲ್ಲಿ ಜೊತೆಗೆ ಮತ್ತೊಮ್ಮೆ T20 ವರ್ಲ್ಡ್ ಕಪ್ ಭಾರತಕ್ಕೆ ಬರಲಿ ಅನ್ನೋದೊಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ಕ್ರಿಕೆಟ್ ಆಟಗಾರರು ಮಾತಾಡ್ಸೋಣ. ಇವತ್ತು ಫೈನಲ್ ಮ್ಯಾಚ್ ಇದೆ, ಯಾವ ಥರ ನಿರೀಕ್ಷೆ ಇದೆ ಅಂತ ತಮಗೆಲ್ಲ ರೀ? ಈ ಫೈನಲ್ ಮ್ಯಾಚ್ನಾಗ ಇಂಡಿಯಾ ಗೆಲ್ತಿ ಸರ್. ಆ್ಯಂಡ್ ಚಲೋ ಬ್ಯಾಟಿಂಗ್ ಆಡಿದ್ರೆ 200+ ಹೊಡಿಬೇಕು. ಅವರು ಚಲೋ ಟೀಮ್ ಐತಿ, ಅದು ಚಲೋ ಟೀಮ್ ಐತಿ. ಲಾಸ್ಟ್ ಟೈಮ್ ನಮ್ಮ ಬುಮ್ರಾ ಅವ್ರ ಚಲೋ ಬಾಲಿಂಗ್ ಹಾಕಿದ್ರೆ ಇನ್ ಬಿಟ್ವೀನ್ ಬಂದು ಆ ಬಾಲಿಂಗ್ ಸ್ಲಾಗ್ ನಾವು ಗೆದ್ವಿ ಮ್ಯಾಚ್. ಅದರ್ವೈಸ್ ಸ್ವಲ್ಪ ಟಫ್ ಇತ್ತು. ಬಟ್ ಇಂಡಿಯಾ ಬಾಲಿಂಗ್ ಲೈನಪ್ ಭಾಳ ಚಲೋ ಐತಿ, ಬ್ಯಾಟಿಂಗ್ ಚಲೋ ಐತಿ. ಈ ಸಲ ಕಪ್ ನಮ್ಮದೇ ಸರ್. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಾದ್ರೆ ಬ್ಯಾಟಿಂಗ್ ಫಸ್ಟ್ ಫೀಲ್ಡಿಂಗ್ ಮಾಡಿದ್ರೆ ಅವ್ರಿಗೆ 150 ಅಲಾಟ್ ಮಾಡಿಬಿಡ್ತಾರೆ. ಆ್ಯಂಡ್ ಅವ್ರು ಬ್ಯಾಟಿಂಗ್ ಮಾಡಿದ್ರೆ ಫಸ್ಟ್ 200+ ಹೋಗಬೇಕು ಸರ್. ಅದರ್ವೈಸ್ ಭಾಳ ಟಫ್ ಆಗ್ತೈತಿ ಮ್ಯಾಚ್. ಚಲೋ ಮ್ಯಾಚ್ ಐತಿ ನೋಡಿರಿ. ಬಟ್ ಇಂಡಿಯಾ ಗೆಲ್ತಿದ್ದೆ ಮ್ಯಾಚ್. ಮೊನ್ನೆ ಇಂಗ್ಲೆಂಡ್ ವಿರುದ್ಧ ಅದ್ಭುತವಾಗಿ ಆಟ ಆಡಿದ್ರು ಇಂಡಿಯಾದಾರ. ಇವತ್ತು ಅದೇ ಥರ ಆಟ ಆಡ್ಬೇಕು ಅನ್ಸುತ್ತಾ? ಎಸ್ ಸರ್, ಇವತ್ತು ಆಡೇ ಆಡ್ತಾರೆ. ಯಾಕಂದರೆ ಭಾರತ ಈಗ ನೀವು ಕಳೆದ ಒಂದು 7-8 ಮ್ಯಾಚಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಬ್ಯಾಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಈ ಸಲ ಮಾತ್ರ ಕಪ್ ಗ್ಯಾರಂಟಿ ಇದೆ. ಮತ್ತು ಇವತ್ತು ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಏನದಾರಲ್ಲ 100% ಕ್ಲಿಕ್ ಆಗ್ತಾರೆ. ಎಲ್ಲರದು ಅವ್ರ ಮೇಲೆ ಇದೆ. ಬಟ್ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಭಾರತವನ್ನು ಅವ್ರು ಕಪ್ ಗೆದ್ದಿಸೇ ಗಟ್ಟುತ್ತಾರೆ ಅಂತ ಹೇಳಿ ನನ್ನೊಂದು ಆಸೆ. ಬೋಲೋ ಭಾರತ್ ಮಾತಾ ಕಿ ಈ ಸಲ ಕಪ್ ನಮ್ಮದೇ. ತಮಗೆ ಯಾರು ಆಟಗಾರ ಇಷ್ಟ, ಯಾರು ಚೆನ್ನಾಗಿ ಆಡ್ಬೇಕಂತೀರಿ? ಸರ್, ಇವತ್ತು ಆ ಪರ್ಫಾರ್ಮೆನ್ಸ್ ಅಕ್ಷರ್ ಪಟೇಲಿನ ಚೆನ್ನಾಗಾಗುತ್ತೆ ಅನಿಸುತ್ತೆ. ಮತ್ತು ಅಭಿಷೇಕ್ ಶರ್ಮಾ ಏನಿದಲ್ಲ ಅವನು ಚೆನ್ನಾಗಿ ಸ್ಟಾರ್ಟ್ ಕೊಡ್ತಾನೆ. ಒಳ್ಳೆ ನಮ್ಮ ವರುಣ್ ಚಕ್ರವರ್ತಿನೂ ಇವತ್ತು ಈ ಸೀಸನಲ್ಲಿ ಸ್ವಲ್ಪ ಹಿಂದೆ ಇಟ್ಟಿದ್ದಾರೆ. ಆದರೆ ಈ ಫೈನಲ್ ಪಂದ್ಯದಲ್ಲಿ ಕ್ಯಾಪ್ಟನ್ ಬ್ಯಾಕ್ಲಿಂತ ಅವನು ಇವತ್ತು ಅವನದೇ ಒಂದು ಇನ್ನಿಂಗ್ಸ್ ಬೌಲಿಂಗ್ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಪೇಕ್ಷೆ ಇದೆ. ಮತ್ತು ಆಲ್ ರನ್ ಎಲ್ಲರೂ ಸೇರಿ ಚೆನ್ನಾಗಿ ಇವತ್ತು ಆಡಿ ಟೀಮ್ ಒನ್ ಸೈಡ್ ಮ್ಯಾಚ್ ಆಗುತ್ತೆ. ಬಟ್ ನ್ಯೂಜಿಲೆಂಡು ಕೂಡ ಚಲೋ ಆಡ್ತಾ ಬಂದಿದ್ದಾರೆ. ಅವರು ಅಂಡರ್ ಡಾಗ್ಸ್ ಇದ್ದಂಗೆ ಒಂಥರ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ನಾವು ಅವರ ಮೇಲ್ಗಡೆ ಆಡಿ ಇವತ್ತು ಗೆಲ್ತೀವಿ ಅಂತೇಳಿ ನಮ್ಮ ಅಪೇಕ್ಷೆ ಇದೆ. ನ್ಯೂಜಿಲೆಂಡ್ ವಿರುದ್ಧ ಗೆಲ್ತದೆ ಇಂಡಿಯಾ? ಗೆಲ್ತದೆ ಸರ್. ಒಳ್ಳೆ ಟೀಮ್ ಇದೆ ಸರ್ ಇಂಡಿಯಾದು, ಅದರಲ್ಲಿ ಯಾವುದೂ ಡೌಟೇ ಇಲ್ಲ. ಬ್ಯಾಟಿಂಗ್ ಸೈಡ್ ಆಗಲಿ ಬೌಲಿಂಗ್ ಸೈಡ್ ಆಗಲಿ. ಮೊನ್ನೆ ನೋಡ್ರಿ ಮ್ಯಾಚ್ ಹೊಂಟಿದ್ದು ಒಂದು ಸೈಡ್, ಫೀಲ್ಡಿಂಗ್ ಒಳಗೆ ನಾವು ಮ್ಯಾಚ್ ಒಳಗೆ ತೊಗೊಂಬಂದೇವಿ. ಇದೇ ಥರ ನಮ್ಮ ಇಂಡಿಯಾದ ಯಾವುದೂ ಡೌಟೇ ಇಲ್ಲಾರ್ದಂಗೆ ಇಂಡಿಯಾ ಗೆಲ್ತಿದೆ ಸರ್ ಫೈನಲ್. ಆಲ್ ದಿ ಬೆಸ್ಟ್ ಸರ್. ಇದು ಕ್ರಿಕೆಟ್ ಅಭಿಮಾನಿಗಳ ಮಾತಾಗಿರುವಂಥದ್ದು. ಇವತ್ತು ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆಲ್ತದೆ. ಭಾರತ ತಂಡ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾರೆ. ಇವತ್ತು ಗೆಲ್ಲಲೇಬೇಕು. ಮತ್ತೊಮ್ಮೆ T20 ವರ್ಲ್ಡ್ ಕಪ್ ಭಾರತಕ್ಕೆ ಬಂದೇ ಬರ್ತದೆ ಅನ್ನೋ ವಿಶ್ವಾಸ ಇಲ್ಲಿನ ಕ್ರಿಕೆಟ್ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ.